ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ಟಾಪಿಕಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಿರುವಂತಹ ವಿಷಯ ಏನಂದರೆ ನನ್ನ ಒಂದು ದಿನಚರಿ ಬಗ್ಗೆ. ಸೊ ನಾನು ಡೈಲಿ ರುಟೀನ್ ಮಾಡಿದ್ದೀನಿ. ಇದು ದಿನಚರಿ ಬಗ್ಗೆ, ದಿನಚರಿ ನಾನು ಏನು ಮಾಡ್ತೀನಿ ಎಂಬ ಬಗ್ಗೆ, ಅದು ಮೈ ಡೈಲಿ ರುಟೀನ್. ಸೊ ಸ್ವಲ್ಪ ಚೇಂಜ್ ಆಗಿದೆ. ಇದು ಚೇಂಜ್ ಆಗಿ ಪಾರ್ಟ್ 2, ಮೈ ಡೈಲಿ ರುಟೀನ್ ಪಾರ್ಟ್ 2. ಸೊ ಈಗ ನನ್ನ ಡೈಲಿ ರುಟೀನ್ ಅಂದರೆ ಮೊದಲು ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ. 5 ಗಂಟೆಗೆ ಎದ್ದ ಮೇಲೆ ವೀಡಿಯೋ ಎಡಿಟಿಂಗ್ ಮಾಡ್ಕೋತೀನಿ. ಎಡಿಟಿಂಗ್ ಅಂದರೆ ವೀಡಿಯೋನ ಹಾಕ್ಲಿಕ್ಕಿರುತ್ತಲ್ವ, ಅದನ್ನು ಮಾಡೋಕ್ಕಿರುತ್ತೆ. ಅದು 6 ಗಂಟೆ ತನಕ ಮಾಡ್ಕೋತೀನಿ. 6 ಗಂಟೆ ತನಕ ಮಾಡ್ಕೊಂಡ್ಮೇಲೆ 6 ಗಂಟೆ ಮೇಲೆ ಸ್ನಾನ ಮಾಡ್ತೀನಿ. ಆಮೇಲೆ ಬ್ರಷ್, ಟೀ ಕುಡಿದು ಸ್ನಾನ ಮಾಡಿಕೊಂಡು 6:30 ಸ್ನಾನ ಎಲ್ಲ ಆಗುತ್ತೆ. ಆಮೇಲೆ ಜಪ ಮಾಡ್ತೀನಿ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನಾನು ಮಲಗೋದು ಲೇಟ್ ಆಗುತ್ತೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ ಬೆಳಗ್ಗೆ. ಆನಂತರ ಮೇಲೆ ನಾನು 9 ಗಂಟೆಗೆ ತಿಂಡಿ ತಿಂತೀನಿ, ಫಲಹಾರ ಮಾಡ್ತೀನಿ. ಆನಂತರ ಸ್ವಲ್ಪ ಟಿ ವಿ ನೋಡ್ತೀನಿ, ಸ್ವಲ್ಪ ಬೋರಾಗಿ ಸ್ವಲ್ಪ ಟಿ ವಿ ನೋಡ್ತೀನಿ. ಆನಂತರ ಮೇಲೆ 10 ಗಂಟೆಗೆ ಲೈವ್ಗೆ ಸಿದ್ಧತೆ, 9:50ಕ್ಕೆ ಲೈವ್ಗೆ ಸಿದ್ಧತೆ ಮಾಡ್ಕೋತೀನಿ. ಆನಂತರ 2:30 ತನಕ ಲೈವನ್ನು ಮಾಡಿಕೊಂಡು ಎಂಡ್ ಮಾಡಿ ಮುಗಿಸಿ ನೆಕ್ಸ್ಟು ನಾನು ವೀಡಿಯೋ ಸ್ಥಾನಕ್ಕೆ ಪುನಃ ಹೋಗ್ತೀನಿ, ಜಪ ಮಾಡ್ಕೋತೀನಿ, ವೀಡಿಯೋ ಮಾಡ್ಕೋತೀನಿ, ಎಡಿಟಿಂಗ್ ಆಗ್ತಾನೆ. ಫುಲ್ಲು 4-5 ಗಂಟೆ ತನಕ ಇದೆಲ್ಲ ಕೆಲಸ ಆಗುತ್ತೆ. 5 ಗಂಟೆ ಮೇಲೆ ವೀಡಿಯೋ ಲೈವ್ ಸ್ಟಾರ್ಟ್ ಮಾಡ್ತೀನಿ. ಲೈವ್ 5ರಿಂದ 11 ಗಂಟೆ ತನಕ ಲೈವ್ ಮಾಡ್ತೀನಿ. ಅದರ ಮಧ್ಯದಲ್ಲಿ ನಮ್ಮ ವಿದ್ಯಾಕರ್ ಲೈವ್ ಸಪೋರ್ಟಿಗೆ ಹೋಗ್ತೀನಿ, ಮತ್ತು 3 ಗಂಟೆಯಲ್ಲಿ ಕೂಡ ಅವ್ರ ಲೈವಿಗೆ ಹೋಗ್ತೀನಿ ಸಪೋರ್ಟ್ಗೆ. ಸೊ ಇದು ಹೋಗ್ತೀನಿ. ಆನಂತರ ಮುಂದೆ ನಾನು 11 ಗಂಟೆ ಮೇಲೆ ಪ್ರತಿಮಾಕ ಲೈವ್ ಹಾಗೆ ಸಂಧ್ಯಾಕ ಲೈವ್ ಸಪೋರ್ಟಿಗೆ ಹೋಗಿ ಮಲ್ಕೋತೀನಿ. ಇಷ್ಟೇ ನನ್ನ ಟೈಮಿಂಗ್ಸ್, ಮೈ ರುಟೀನ್. ಸೊ ಮೈ ರುಟೀನ್ ನನಗೆ ನೀವೆಲ್ಲ ಈ ಥರ ಪಾಲಿಸಿದರೆ ನಿಮಗೆ ಆಗಬಹುದು ಅನ್ಕೋತೀನಿ. ಆಗೋರಿಗೆ ಆಗುತ್ತೆ, ಯಾಕಂದ್ರೆ ತುಂಬ ಜನರಿಗೆ ಹೋಗೋರು ಸ್ಕೂಲ್ ಕಾಲೇಜ್ ಹೋಗೋರೆಲ್ಲ ಇರ್ತಾರೆ. 5 ಗಂಟೆಗೆ ಎದ್ದು ಓದಿದ್ರು ಕೂಡ ಅವರಿಗೆ ಫ್ರೆಶ್ ಅಪ್ ಆಗುತ್ತೆ. ನಾವೆಲ್ಲ 5 ಗಂಟೆಗೆ ಎದ್ದು ಓದ್ತೀವಪ್ಪ, ನಮಗೆ ಫ್ರೆಶ್ ಅಪ್ ಆಗುತ್ತೆ ಮೈಯನ್ನು. ನಾವು ಮೊದಲೆಲ್ಲ ಎಷ್ಟು ಲೇಟಾಗಿ ಚಾನಲ್ ಮಾಡೋಕ್ಕೆ ಮುಂಚೆ ತುಂಬ ಲೇಟಾಗಿ ಹೇಳ್ತಿದ್ದೆ ರಜೆಯಲ್ಲಿ, ಬೇಸಿಗೆ ರಜೆಯಲ್ಲಿ. ಅದಕ್ಕೆ ನಾನೀಗ ಅದು ಒಂದು ರುಟೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. 5 ಗಂಟೆಗೆ ಎದ್ದೋಳೋ ರುಟೀನೇ. ಏನೇ ಆಗಲಿ 5 ಗಂಟೆ ಅಲಾರಾಮ್ ಹಾಕೊಂಡು ಎದ್ದು ಬಿಡ್ತೀನಿ ನಾನು, ಏನೂ ಆಗಲ್ಲ ನನಗೆ. ಅಲ್ಲಿ 1 ಗಂಟೆ ಎಡಿಟಿಂಗು ಎಲ್ಲ ಕೆಲಸ ಆಗುತ್ತೆ ನನಗೆ. ಮತ್ತು ಪುನಃ ಈಗ ವೀಡಿಯೋ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೋಬೇಕು, ತುಂಬ ಕೆಲಸ ಇದೆ. ಸೊ ಈಗ ನಾನು ನಿಮಗೆ ಡೈಲಿ ರುಟೀನ್ ಬಗ್ಗೆ ಹೇಳಿದೆ, ಡೈಲಿ ರುಟೀನ್ ಪಾರ್ಟ್ 2. ಮತ್ತು ಇನ್ನೊಂದು ವಿಷಯ ನಾನು ತಿಳಿಸ್ತೀನಿ. ಸೊ ನಾನು ಎಲ್ಲಿ ಇರೋದು ಅಂತ ತುಂಬ ಜನ ಕಮೆಂಟ್ ಕೇಳಿರ್ತೀರ, ನನ್ನನ್ನು ಲೈವಲ್ಲೇ ಕೇಳ್ತೀರಾ. ಸೊ ನಾನಿರೋ ಅಡ್ರೆಸ್ ಹೇಳೋಕ್ಕಾಗಲ್ಲ. ಸೊ ನಾನಿರೋದು ಮಾತ್ರ ಕೇರಳ ಸೈಡ್. ಕೇರಳ ಅಂದರೆ ಮಂಗಳೂರಿಂದ ಸ್ವಲ್ಪ ಈ ಕಡೆ, ಕೇರಳ ಬಾರ್ಡ್ರ್ ಹತ್ರ ಅಲ್ಲ, ಕೇರಳ ಬಾರ್ಡ್ರ್ ಈ ಸೈಡು. ಕೇರಳ ಒಳಗಡೆ ಅಲ್ಲ, ಕೇರಳ ಬಾರ್ಡ್ರ್ ಈ ಕಡೆ ನಾವಿರೋದು. ಸೊ ನಮ್ಮ ಸ್ವಂತ ಮನೆ ನಾವಿಲ್ಲಿರೋದು. ಆನಂತರ ನಮ್ಮದು ಸ್ವಂತ ಊರಿತ್ತು, ಆದರೆ ನಾವು ಅಲ್ಲಿಗೆ ಇಲ್ಲ, ನಾವಿಲ್ಲಿ ಮನೇಲಿದ್ದೀವಿ. ಅಲ್ಲಿ ತೋಟ ಎಲ್ಲ ನೋಡ್ಕೊಳಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ನಾವು ಇಲ್ಲಿಗೆ ಬಂದಿರೋ ಕಾರಣ ಏನಂದರೆ, ನನ್ನ ಒಂದು ಎಜುಕೇಷನ್ಸ್ ಮುಖಾಂತರ ನಾನು ಇಲ್ಲಿಗೆ ಬಂದ ಮೇಲೆ ಇಲ್ಲಿಂದನೇ ನಾನು ಮಠಕ್ಕೆ ಹೋಗಿದ್ದು, ಉಡುಪಿಗೆ ಹೋಗಿದ್ದು, ಇಲ್ಲಿ ಸ್ಕೂಲಿಗೆ ಹೋಗಿದ್ದೆ, ಒಳಕಾಡು ಸ್ಕೂಲು ಉಡುಪಿ, ಅಲ್ಲಿಗೆಲ್ಲ ಹೋಗಿದ್ದೆ ಇಲ್ಲಿಗೆ ಬಂದ ಮೇಲೆ. ಅನಂತರ ಮೇಲೆ ಒಂದು ಸ್ವಲ್ಪ ಪರಿಸ್ಥಿತಿ ಸ್ವಲ್ಪ ಕೆಟ್ಟು ಹೋಯಿತು. ನಮ್ಮ ತಾಯಿ ತೀರ್ಕೊಂಡ್ರು, ಅದು ಫುಲ್ಲು ಬೇಜಾರಾಗುತ್ತೆ ಎನ್ಸ್ಕೊಂಡ ಹಾಗೆ. ಸೊ ಅದು ಹೇಳೋಕ್ಕೆ ಬಿಡಿದ್ರೆ ನಾನು ಬಯಸ್ತಿರಲಿಲ್ಲ, ಬೇಜಾರಾಯಿತು ಹೇಳೋಕ್ಕೆ. ನನಗೆ ಒಂಥರ ಮನಸ್ಸು ಒಪ್ತಿಲ್ಲ ಅಂದರೂ ಕೂಡ ಹೇಳ್ತಾ ಇದ್ದೀನಿ. ವೀಡಿಯೋದಲ್ಲಿ ಹೇಳಲೇಬೇಕಲ್ಲ ನಮ್ಮ ಅನಿಸಿಕೆ ಪ್ರಕಾರ. ಸೊ ಹೇಳ್ತಾ ಇದ್ದೀನಿ. ಸೊ ಮುಂದೆ ನನಗೆ ಮಠ ಸೇರುವಂತಹ ಪರಿಸ್ಥಿತಿ ಆಗಿ ಬಂತು. ಅಲ್ಲಿ ಸೇರಿದೆ, 4 ವರ್ಷ ಅಲ್ಲಿ ಅಧ್ಯಯನ ಮಾಡಿದೆ. ಅಲ್ಲಿ ಕೂಡ ಎಷ್ಟು ನಮಗೆ ಹೇಳಬೇಕಂದ್ರೆ ಅಲ್ಲಿ ಏನೂ ಫೆಸಿಲಿಟಿ ಕರೆಕ್ಟಾಗಿಲ್ಲ. ಯಾಕಂದರೆ ನಾವಲ್ಲಿ ಎಷ್ಟು ಅನುಭವಿಸುವಂತಹ ಒಂದು ಪಾಯಿಂಟ್ಸ್ ನಾನು ಹೇಳೋಕ್ಕಾಗಲ್ಲ, ಬೇಡ ಅಂತ ಪಾಯಿಂಟ್ಸ್ ಎಲ್ಲ ಇದೆ. ಫಸ್ಟ್ ಪಾಯಿಂಟ್ ಏನಂದರೆ ಸೀನಿಯರ್ಸ್ಗಳ ಒಂದು ಹೊಡಿತ, ಎಲ್ಲ ಮಕ್ಕಳಿಗಲ್ಲಿ ಸೀನಿಯರ್ಸ್ಗಳ ಹೊಡಿತ. ಆನಂತರ 2ನೇ ಪಾಯಿಂಟ್ ಏನಂದರೆ, ಯಾವುದೇ ತಪ್ಪು ಮಾಡದ ವ್ಯಕ್ತಿ, ಯಾವುದೇ ತಪ್ಪು ಮಾಡದ ಮಗುವಿಗೆ, ವಿದ್ಯಾರ್ಥಿಗೆ ಸಮ ಹೊಡಿತಾರೆ. ಅಂಥ ತಪ್ಪು ಮಾಡಿದ ವಿದ್ಯಾರ್ಥಿ ಏನೂ ತಪ್ಪು ಮಾಡಿರೋದಿಲ್ಲ, ಸುಮ್ಮನೆ ತಪ್ಪ ಮಾಡದೆ ಹೊರಗೆ ಹೊಡಿತಾರೆ. ಅದೊಂದು ದೊಡ್ಡ ತಪ್ಪು. ಆಮೇಲೆ ಇನ್ನೊಂದೇನೆಂದರೆ, ಅಲ್ಲಿ ನಿಮಗೆ ಕರೆಕ್ಟಾಗಿ ವಾಟರ್ ಸಪ್ಲೈ ಇಲ್ಲ. ವಾಟರ್ ಸ್ವಲ್ಪ ಪ್ರಾಬ್ಲಮ್, ವಾಟರ್ ಸರಿ ಇಲ್ಲ, ನೀರು ಪ್ರಾಬ್ಲಮ್ ಇದ್ದ ಕಾರಣ ಅದು ಏನಾಗುತ್ತಂದರೆ ಅಲ್ಲಿ ಫುಲ್ಲು ಎಲರ್ಜಿ. ಎಷ್ಟೋ ಮಕ್ಕಳು ವಿದ್ಯಾರ್ಥಿಗಳೆಲ್ಲ ಎಲರ್ಜಿ ಆಗಿತ್ತು. ನನಗೂ ಅದು ಎಲರ್ಜಿ, ಫುಲ್ಲು ಮುಖ ಕೈ ಕಾಲೆಲ್ಲ ತುಂಬ್ಕೊಂಡ್ಬಿಟ್ಟು ಎಲರ್ಜಿ. ಎಷ್ಟು ಒಂದು 2-2.5 ತಿಂಗಳೆಲ್ಲ ನನಗೆ ಕ್ಲಾಸ್ ಕೂಡ ಹೋಗಿದ್ದೆ, ಮಿಸ್ ಆಗಿದೆ ಲಾಸ್ಟಿಗೆ ಈ ವರ್ಷವೇ. ಅಂದರೆ ಹೋದ ವರ್ಷ ಮೊನ್ನೆ
ಮಾರ್ಚ್ ಮದ್ದು ಹೋದರು. 2025-26ನೇ ಇಸವಿಯಲ್ಲಿ ನನಗೆ ತುಂಬ ಕ್ಲಾಸಸ್ ಮಿಸ್ ಆಗಿದೆ. ನನಗೆ ತುಂಬ ರಜೆ ಕೂಡ ಹಾಕಿದ್ದೆ, 1 ವಾರ 1 ತಿಂಗಳು ರಜೆ ಎಲ್ಲ ಹಾಕಿದ್ದೆ ನಾನು. ಆಮೇಲೆ ಲಾಸ್ಟಿಗೆ ನನಗೆ ಲಾಸ್ಟಲ್ಲಿ ಮನೆಗೆ ಬಂದ ಮೇಲೆ ಡಾಕ್ಟ್ರಿಗೆ ಅಂತ ಬಂದಿದ್ದೆ. ಅನಂತರ ಮೇಲೆ ಆಯಿತು ನನ್ನ ಕಾಲು, ನಾನು ಬಿದ್ದು ನನ್ನ ಕಾಲು ಫ್ರ್ಯಾಕ್ಚರ್ ಆಗಿ MRI ಮಾಡಿದ ಮೇಲೆ ಕಾಲು ಉಳುಕಿ ಹೋಗಿದೆ ಅಂತ ಹೇಳಿದರು. ನಡೆಯೋಕ್ಕಾಗಲ್ಲ ಹೇಳಿದ್ರು. ಸದ್ಯಕ್ಕೆ ನಾನು ಇಡೀ ರೆಸ್ಟ್, ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳು ಮನೆಯಲ್ಲೇ ರೆಸ್ಟ್, ಮತ್ತು ಏಪ್ರಿಲ್ ಕೂಡ ಮನೆಯಲ್ಲೇ ರೆಸ್ಟ್ ಇತ್ತು. ಮತ್ತು ಸ್ವಲ್ಪ ಕಡಿಮೆ ಆದ ಮೇಲೆ ಸ್ವಲ್ಪ ನಡಿಲಿಕ್ಕೆ ಟ್ರೈ ಮಾಡಿದೆ, ಆಗ್ತಾ ಹೋಯಿತು, ನಡೆಯೋಕ್ಕಾಯಿತು. ಆಮೇಲೆ ನಾನು ನಮ್ಮ ವಿದ್ಯಾಕ ಲೈವ್ ಸ್ಟಾರ್ಟಿಂಗ್ ಏಪ್ರಿಲಲ್ಲಿ ಹೋದ್ಮೇಲೆ 1 ತಿಂಗಳು ನಾನು ಎಲ್ಲಿಗೂ ಇಲ್ಲ. ನಾನು ಚಾನಲ್ ಮಾಡಬೇಕು ಅಂತ ಕೂಡ ನನಗೆ ಅಷ್ಟು ಇದಿರಲಿಲ್ಲ. ಮತ್ತೆ ಶುರು ಮಾಡಿದ್ದಾನೆ, ಮೇಗೆ ಶುರು ಮಾಡಿದ್ದು ಚಾನಲ್. ಅಷ್ಟೇ ತನಕ ನಾನು ಏನು ಲೈವ್ ಸಪೋರ್ಟಿಗೆ ಹೋಗ್ತಿದ್ದೆ, ಎಲ್ಲ ಲೈವ್ ಸಪೋರ್ಟಿಗೆಲ್ಲ ಹೋಗ್ತಾ ಇದ್ದೆ ಅಷ್ಟೇ. ನಾನೇನು ಚಾನಲ್ ಮಾಡಿರಲಿಲ್ಲ ಅವಾಗ. ಮತ್ತೆ ವಿದ್ಯಾಕ ಲೈವಿಂದ ನನಗೆ ಎಲ್ಲರೂ ಪರಿಚಯ ಆಗ್ತಾ ಹೋದರು. ಶಿಲ್ಪ ಅಕ್ಕ, ಶ್ರುತಿ ಅಕ್ಕ ಎಲ್ಲ ಪರಿಚಯ ಆಗ್ತಾ ಹೋದರು. ಮತ್ತೆ ಮಾತಾಡ್ತಾ ಹೋದೆ. ನಾನು ಫುಲ್ ಸೈಲೆಂಟ್. ನಂಗೆ ಯಾರು ಯೂಟ್ಯೂಬಲ್ಲಿ ಯಾರೂ ಪರಿಚಯ ಇಲ್ಲ. ಅಕ್ಕನ ಪರಿಚಯ ಹಿಡಿದ ಮೇಲೆ ಮತ್ತೆಲ್ಲ ಪರಿಚಯ ಆಯಿತು ಅಷ್ಟೇ. ಫಸ್ಟ್ ಅವ್ರದ್ದೇ ಪರಿಚಯ ಆಗಿದ್ದು ನನಗೆ, ಮತ್ತು ಯಾರು ಪರಿಚಯ ಇಲ್ಲ. ಫಸ್ಟ್ ಸರ್ವಕ್ಕನ ಪರಿಚಯ, ವಿದ್ಯಾಕ್ಕನ ಪರಿಚಯ ಆಗಿದ್ದು. ಅನಂತರ ಮೇಲೆ ಎಲ್ಲರ ಪರಿಚಯ, ಸಂಧ್ಯಾ ಅಕ್ಕ ಅಂತ ಎಲ್ಲರೂ ಪರಿಚಯ ಆಗಿದ್ದು ನನಗೆ. ಅಷ್ಟು ತನಕ ಯಾರು ಪರಿಚಯ ನನಗೆ ಇರಲಿಲ್ಲ ಮೊದಲಿಂದ ಕೂಡ. ಆದರೆ YT ನಾನು ಇದ್ದಿದ್ದೆ, ಮೊದಲು YTಯಲ್ಲಿ ಇದ್ದೆ. ಅಂದರೂ ಕೂಡ ಈಗೆಲ್ಲ ಅವರೆಲ್ಲ ಹಳೆ ಯೂಟ್ಯೂಬರ್ಸ್, ಹೌದು, ನಾನು ನೋಡಿರಲಿಲ್ಲ ಅವರನ್ನು. ಅವ್ರ ಚಾನಲು ತುಂಬ ವರ್ಷಗಳಿಂದ ಅವರು 2021ಕ್ಕೆ ಚಾನಲ್ ಮಾಡಿದ್ದಾರೆ ಮೋಸ್ಟ್ಲಿ ಅವರು. ನಾನು 2018ಕ್ಕೆ ಒಟ್ಟಿಗೆ ಜಾಯ್ನ್ ಆಗಿದ್ದು, 8 ವರ್ಷ ಆಗಿತ್ತು. ಸೊ ನನ್ನದೆಲ್ಲ ಚಾನಲ್ ಮಾಡ್ಕೊಂಡಾಗ ಲಾಸ್ಟಿಗೆ ಆಗಬೇಕಾದ್ರೆ ಪ್ರಾಬ್ಲಮ್ ಆಗಿತ್ತು. ಈ ಥರ ಎಲ್ಲ ಅನ್ನಿಸ್ತಿತ್ತು, ನನಗೆ ಬೇಜಾರಾಗಿತ್ತು, ಹೋಯ್ತು ಚಾನಲ್ ಅಂತೇಳಿ. ಮತ್ತು ನಾನು ಬಿಟ್ಟಿದ್ದೆ, ಚಾನಲ್ ಮಾಡೋದೇ ಬಿಟ್ಬಿಟ್ಟೆ. ಆ ಟೈಮ್ ಹಿಡಿದು ಮತ್ತು ನಾನು ಲೈವೇ ಮಾಡಿಲ್ಲ, ಚಾನಲು ಮಾಡಿಲ್ಲ. ಮತ್ತು ಇವಾಗ ಮೊನ್ನೆ ನಾನು ಮೇಗೆ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಈ ಥರ ಲೈವ್ ಇದೆಲ್ಲ ಚೇಂಜಸ್ ಆಗಿದೆ. ಲೈವಲ್ಲಿ ಓಪನ್ ಆದರೆ ಲೈವ್ ಓಪನ್ ಆಗಲ್ಲ, 50 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಓಪನ್ ಆಗುತ್ತೆ ಅಂತ ಅಲ್ಲಿ ಹೇಳಿದ್ದಾರೆ. ಸೊ ನಾನು ಅದನ್ನೇ ಮಾಡಿದೆ. ಆಮೇಲೆ ನನಗೆ ಓಪನ್ ಆಯಿತು. ಎಷ್ಟು 65-57ಕ್ಕೆ ಓಪನ್ ಆಗಿದೆ ಲೈವ್. ಮತ್ತು ನಾನು ಶುರು ಮಾಡಿದ್ದೆ 100ಕ್ಕೆ ಏನೋ ಸ್ಟಾರ್ಟ್ ಮಾಡಿದೆ ಲೈವ್. ಅಷ್ಟು 100ಕ್ಕೆ ಸ್ಟಾರ್ಟ್ ಮಾಡಿದೆ. 100 ಆಗೋ ತನಕ ಅಷ್ಟು ಲೈವ್ ಮಾಡ್ತಿರ್ಲಿಲ್ಲ ನಾನು. 100 ಆದಮೇಲೆ ಸರಿಯಾಗಿ ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಜನರ ವ್ಯೂಸ್ ಬರ್ತಾ ಇಲ್ಲ ವೀಡಿಯೋಗೆ, ಸುಮ್ಮನೆ 2-3 ವ್ಯೂಸ್ ಬರ್ತಾ ಇದೆ. ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಲೈವ್ ಮಾಡಿಯೇ ನಾವಿನ್ನು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅದೇ ದಾರಿ ಇರೋದಿಲ್ಲ. ಮತ್ತು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಾವು ಲೈವ್ ಮಾಡಲೇಬೇಕಾಗುತ್ತೆ. ಲೈವ್ ಮಾಡಿ ವೈರಲ್ ಆಗಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಇನ್ನು ನೋಡಿದರೆ ಈಗ ನಾನು 10 ಗಂಟೆ ಲೈವ್ ಸ್ಟಾರ್ಟ್ ಮಾಡಿದ್ರೆ 2:30 ತನಕ ಲೈವ್ ಮಾಡ್ತೀನಿ, ಫೇಸ್ ಲೈವ್ ಆಗ್ತೀನಿ, ಟುಗೆದರ್ ಲೈವ್ ಮಾಡ್ತೀನಿ. ಎಷ್ಟು ಜನ ಬರ್ತಾರೆ ನೋಡೋಣ. ಮತ್ತು ಮೊಬೈಲ್ ಚಾರ್ಜು ಟೆನ್ಷನ್ ಆಗ್ತಾನೆ, ಏನು ಮಾಡೋದು ನೋಡ್ಕೋತೀನಿ. ಅದೆಲ್ಲ ಕ್ಯಾಮ್ರಾ ಸೆಟ್ಟಿಂಗ್ ಎಲ್ಲ ನಾನು ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಇದು 2:30 ಮೇಲೆ ಎಡಿಟಿಂಗ್ ಬೇರೆ ಮಾಡ್ಕೋಬೇಕು. ನನ್ನ ಕೆಲಸ ಜಾಸ್ತಿ ಇದೆ, ಎಲ್ಲ ಕೆಲಸ ಆಗಬೇಕು. ಇಲ್ಲಿ ಕಂಪ್ಲೀಟ್ ಆಗೋದಿಲ್ಲ, ವಾಚ್ ಅವರೇ ಕಂಪ್ಲೀಟ್ ಆಗ್ತಾ ಇಲ್ಲ. ಅದು ಟೆನ್ಷನ್ ಆಗೋದು ನನಗೆ. ಏನೋ ಟೆನ್ಷನ್ ಆಗಿ ಎಲ್ಲ ಹಾಳಾಗೋಗಿದೆ. ಯಾಕಂದರೆ ನನಗೇನು ಗೊತ್ತಾ, ವಾಚ್ ಅವರ್ ಕಂಪ್ಲೀಟ್ ಪ್ರಶ್ನೆ ಅಲ್ಲ, ಮೊಬೈಲ್ ಚಾರ್ಜರಲ್ಲ ವೀಡಿಯೋ ಮಾಡಬೇಕಾದ್ರೆ ಅದೇ ಸಮಸ್ಯೆ ಆಗೋದು. ಮತ್ತು ಲೇಟ್ ಆಗುತ್ತೆ ವೀಡಿಯೋ ಮಾಡಬೇಕಾದ್ರೆ, ಅದೇ ಸಮಸ್ಯೆ ಆಗುತ್ತಲ್ಲ. ಅದಕ್ಕೆ ನಾನು ಸದ್ಯಕ್ಕೆ 1:30 ತನಕ ಲೈವ್ ಮಾಡಿಬಿಟ್ಟು ಎಂಡ್ ಮಾಡಿ, ಮತ್ತು ಸಂಜೆ ನಾನು ಜಾಸ್ತಿ ಹೊತ್ತಾಗಿ ಲೈವ್ ಆಗ್ತೀನಿ ಅಂತ 5 ಗಂಟೆಯಿಂದ ಫುಲ್ ಲೈವ್ ಆಗ್ತೀನಿ. 5ರಿಂದ 11 ಗಂಟೆ ತನಕ ಕರೆಕ್ಟ್ ಲೈವ್ ಆಗ್ತೀನಿ. 4:45ಕ್ಕೆ ಲೈವ್ಗೆ ಬಂದರೆ 5ರಿಂದ ಫುಲ್ಲು 11 ಗಂಟೆ ತನಕ ಲೈವ್ ಆಗ್ತೀನಿ. ಆಗ ನೋಡ್ಬೇಕು, ಅವಾಗ ಒಳ್ಳೆ ಎಷ್ಟು ಜನ ಬರ್ತಾರ ನೋಡೋಣ ಅಂತ ಲೈವ್ ಹಾಕೋದು. ಸೊ ಸಂಜೆ ಜಾಸ್ತಿ ಹೊತ್ತು ನಾನು ಲೈವ್ ಹಾಕೋದು 6 ತಾಸು ಆಗ್ಬೋದು ಸಂಜೆ ಲೈವ್ ಹಾಕ್ಬೇಕಾದ್ರೆ. 5:30 5:45 ತಾಸೇನೋ ಲೈವ್ ಆಗ್ತೀನಿ ಸಂಜೆ. ಬೆಳಗ್ಗೆ 10 ಗಂಟೆಯಿಂದ 1:30 1:45 ತನಕ ಲೈವ್ ಮಾಡಿ ಎಂಡ್ ಮಾಡ್ತೀನಿ. 10ರಿಂದ 1:30 ತನಕ ಲೈವ್ ಮಾಡಿ ಎಂಡ್ ಮಾಡ್ತೀನಿ. ಮತ್ತು ಮೊಬೈಲ್ ಚಾರ್ಜ್ ಇಟ್ಬಿಟ್ಟು ಮತ್ತೆ ಪುನಃ ಇದು ಊಟ ಎಲ್ಲ ಮಾಡಬೇಕಲ್ವ, ಮತ್ತು ಎಲ್ಲ ಎಡಿಟಿಂಗು ಅದೆಲ್ಲ ಮಾಡಲಿಕ್ಕೆ ಕೆಲಸ ಜಾಸ್ತಿ ಇರುತ್ತೆ. ಮತ್ತು 5 ಗಂಟೆ ಒಳಗೆ ಅದೆಲ್ಲ ಮುಗಿಬೇಕು ಕೆಲಸ ನನಗೆ. 5 ಗಂಟೆ ನಾನು ಲೈವ್ ಸ್ಟಾರ್ಟ್ ಮಾಡ್ತೀನಿ ಸ್ಕ್ರೀನ್ ಕಾಸ್ಟು. ಆಮೇಲೆ ಅದು ಬಿಟ್ಟರೆ ಮತ್ತೆಲ್ಲ ಕೆಲಸ ಎಲ್ಲ ಫುಲ್ ಆಗುತ್ತೆ. ಅಷ್ಟು ಫುಲ್ ಅದು ಈಗ ಸಂಜೆ ಇಡೀ ಲೈವ್ ಮಾಡಬೇಕು, ಎಡಿಟಿಂಗ್ ಎಲ್ಲ ಮಧ್ಯಾಹ್ನವೇ ಮಾಡ್ಕೋಬೇಕು ನನಗೆ. ಮಧ್ಯಾಹ್ನ ಮಲ್ಕೊಳ್ಳೋಕ್ಕೂ ನಂಗೆ ಟೈಮ್ ಇಲ್ಲ, ಎಡಿಟಿಂಗೇ ಮಾಡ್ಕೋಬೇಕು ಮಧ್ಯಾಹ್ನ ಫುಲ್. ಅದರಲ್ಲೇ ಆಯಿತು. ಆನಂತರ ಮೇಲೆ ನಾನು ಮುಂದೆ ಇದೆಲ್ಲ ಮಾಡ್ತೀನಿ. ಇದು ನನ್ನ ಒಂದು ರುಟೀನ್ಸ್ ಪ್ರಕಾರ ನಾನು ಮಾಡ್ತಿರೋದು. ಸೊ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ ಗಾಯ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.